ವೀಕ್ಷಕರೇ, ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದು ಕೂಡ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಆಗಿ ವೇದಿಕೆ ಮೇಲೆ ಎಂಟ್ರಿ ಕೊಟ್ಟಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಈ ಒಂದು ವಿಷಯಗಳ ಬಗ್ಗೆ ತುಂಬ ಚರ್ಚೆ ನಡೆಯುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಇಲ್ಲಿ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಯಾವ ರೀತಿಯ ಅಂದರೆ ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ತುಂಬ ಡಿಸ್ಕಸ್ ಆಗುವಂಥದ್ದು ಕೂಡ ಇದೆ. ಯಾಕಪ್ಪ ಅಂದರೆ ಅಷ್ಟೊಂದು ರೀತಿಯಲ್ಲಿ ಜಗಳ ಕೂಡ ನಡೆದಿದೆ. ಸೊ ಈ ವಾರ ಕೊಟ್ಟಿರುವಂತಹ ಜಂಟಿ ಕಾನ್ಸೆಪ್ಟಲ್ಲಿ ತುಂಬಾ ವಾರ್ಗಳು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲೂ ಕೂಡ ಅದರ ಸಂಬಂಧಪಟ್ಟಂಥ ಅಪ್ಡೇಟ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಭಿಷೇಕ್ ಮತ್ತು ಚೈತ್ರ ಮತ್ತು ಯಾರೋ ಅಶ್ವಿನಿ ಮತ್ತು ರಘು, ಗಿಲ್ಲಿ ಮತ್ತು ರಕ್ಷಿತಾ ಅವ್ರದ್ದು ಸಿಕ್ಕಾಪಟ್ಟೆ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವತ್ತೂ ಕೂಡ ಒಂದಾಗಲ್ಲ, ನಾವು ಒಂದಾಗೋದೇ ಇಲ್ಲ ಅನ್ನೋ ರೀತಿ ಮಾತಾಡಿದವರು ಕೂಡ ಈ ವಾರ ಒಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ಯಾವಾಗಲೂ ಕೂಡ ಈ ಒಂದು ಜೋಡಿಗಳನ್ನ ಒಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದವರು ಕೂಡ ಈ ಒಂದು ವಾರದಲ್ಲಿ ದೂರ ಆಗಿದ್ದಾರೆ ಅಂತಲೂ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ಜಗಳ ಆಡಿರುವಂತಹ ಒಂದು ವಿಡಿಯೋನು ಸಹ ತೋರಿಸಿದ್ದಾರೆ ಈ ಪ್ರೋಮೋದಲ್ಲಿ. ಅಂದರೆ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆನೂ ಮಾತಾಡ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಪ್ಪ ಅಂದರೆ ಆ ಒಂದು ಜಗಳ ಕೂಡ ತುಂಬ ಜೋರಾಗಿತ್ತು. ಯಾಕಪ್ಪ ಅಂದರೆ ಇವರ ಮಧ್ಯೆ ಯಾವುದೇ ರೀತಿ ಜಗಳ ನಡೆಯಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈ ವಾರ ಅವರಿಬ್ಬರ ಮಧ್ಯೆ ಜಗಳ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾರ ಮಧ್ಯೆ? ಗಿಲ್ಲಿ ಮತ್ತು ರಘುವರ ಮಧ್ಯೆ. ಅಷ್ಟೇ ಅಲ್ಲದೆ ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಮಧ್ಯೆ ಒಂದು ನಾಮಿನೇಷನ್ ವಿಚಾರದಲ್ಲಿ ಸಣ್ಣ ಪುಟ್ಟ ಜಗಳಗಳು ಕೂಡ ಆದವು. ಸೊ ಅಲ್ಲೂ ಕೂಡ ಇವರು ದೂರ ಆಗಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ದೂರ ಆದರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದಾಗಲ್ಲ ಅಂತ ಅಂದ್ಕೊಂಡವರು ಈ ವಾರ ಒಂದಾಗಿದ್ದಾರೆ. ಯಾಕಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಅಂದರೆ ಜೋಡಿಗಳನ್ನ ಆಯ್ಕೆ ಮಾಡೋಕ್ಕೆ ಬಿಟ್ಟಾಗ ಇಲ್ಲಿ ರಘು ಅವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಮುಂಚೆ ಅಶ್ವಿನಿ ಅವರು ಎಂಟ್ರಿ ಅಂದರೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ರಘು ಅವರಿಗೆ ಒಂದು ಮಾತಾಡಿದರು. ಏನಪ್ಪ ಅಂದರೆ ನಾವು ಯಾವತ್ತೂ ಒಂದಾಗಲ್ಲ ಅಂತ ರೀತಿಯಲ್ಲಿ ಮಾತಾಡಿದರು. ಇದೀಗ ಈ ವಾರದ ಒಂದು ಜಂಟಿ ಕಾನ್ಸೆಪ್ಟಲ್ಲಿ ಇವರಿಬ್ಬರು ಒಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲೂ ಸಹ ಅದರ ಬಗ್ಗೆ ಅಪ್ಡೇಟ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋ ನೋಡಿದ ಮೇಲೆ ಒಂದಂತೂ ಗೊತ್ತಾಗ್ತದೆ, ಏನಪ್ಪ ಅಂದರೆ ಇವತ್ತು ನಡೆಯುವಂಥ ಕಿಚ್ಚನ ಪಂಚಾಯಿತಿ ತುಂಬ ಜೋರಾಗಿ ನಡೆಯುತ್ತೆ. ಅದರಲ್ಲೂ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ. ಅದರಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಅದು ಕಿಚ್ಚನ ಪಂಚಾಯಿತಿಲೇ ಗೊತ್ತಾಗೋದು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಗಿಲ್ಲಿ ಮತ್ತು ನಮ್ಮ ರಘು ಅವರು ಕೂಡ ಜಗಳ ಆಡಿದ್ದಾರೆ. ಇದರ ಸಂಬಂಧಪಟ್ಟಂಥ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಸ್ಕಸ್ ತುಂಬಾ ನಡೆಯುತ್ತೆ ಅಂತ ನಾವು ಅನ್ಕೋಬೋದು. ಯಾಕಪ್ಪ ಅಂದರೆ ಆಲ್ರೆಡಿ ಪ್ರೋಮೋದಲ್ಲೂ ಸಹ ಅದನ್ನೇ ಅಪ್ಡೇಟ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಊಟದ ವಿಚಾರದಲ್ಲೂ ಸ್ವಲ್ಪ ಜಗಳ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವ ಅಥವಾ ಆಟ ಆಡೋಕ್ಕೆ ಬಂದಿದ್ದೀವ ಅನ್ನೋ ರೀತಿಯಲ್ಲಿ ಮಾತಾಡಿ ಸ್ವಲ್ಪ ಗಿಲ್ಲಿ ಮತ್ತು ರಘು ಮಧ್ಯೆ ಜಗಳ ಕೂಡ ನಡೀತು. ಇಲ್ಲಿ ರಘು ಅವರು ಮಾತಾಡೋ ಟೈಮಲ್ಲಿ ಗಿಲ್ಲಿ ಸೆಂಟ್ರಲ್ಲಿ ಮಾತಾಡೋ ವಿಚಾರದಲ್ಲೂ ಕೂಡ ಜಗಳ ನಡೀತು. ಏನೋ ಮಾಡ್ತೀಯ ಏನೋ ಅನ್ನೋ ಲೆವೆಲ್ ಕೂಡ ಹೋಗಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿ ಸ್ಥಾನಗಳು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಥಾನದಲ್ಲಿ ಯಾವ್ಯಾವ ಸ್ಪರ್ಧಿಗಳಿದ್ದಾರೆ ಅಂತ ಸೆಲೆಕ್ಟ್ ಮಾಡೋಕ್ಕೆ ಮನೆ ಕ್ಯಾಪ್ಟನ್ ಆಗಿರುವಂತಹ ನಮ್ಮ ಧನುಷ್ ಅವರಿಗೆ ಕೊಟ್ಟಿದ್ರು. ಧನುಷ್ ಅವರು ಅಲ್ಲಿ ಎಲ್ಲಿ ಎಡವಟ್ ಮಾಡಿದ್ರು, ಯಾವ ಸ್ಥಾನದಲ್ಲಿ ಯಾರನ್ನ ನಿಲ್ಲಿಸಬೇಕಾಗಿತ್ತು ಅದರ ಬಗ್ಗೆನೂ ಸಣ್ಣ ಒಂದು ಡಿಸ್ಕಸ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಮೇನ್ ಮುಖ್ಯವಾಗಿ ಮತ್ತು ಕಳಪೆ ಮತ್ತು ಉತ್ತಮ ಅದರ ಬಗ್ಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಇಲ್ಲ. ಯಾಕಪ್ಪ ಅಂದರೆ ಅದು ಸರಿಯಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಟಾರ್ಗೆಟ್ ಮಾಡಿ ಯಾರು ಸಹ ಕೊಟ್ಟಿಲ್ಲ, ಎಲ್ಲ ಸ್ಪರ್ಧಿಗಳ ಆಯ್ಕೆಯಂತೆ ಕಳಪೆ ಮತ್ತು ಉತ್ತಮನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿರುವಂತಹ ಸ್ಪಂದನ ಹಾಗೆ ನಮ್ಮ ಅಭಿಷೇಕ್ ಅವರು ಕೂಡ ಅದರ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಚೈತ್ರ ಅವರು ಟಾಸ್ಕ್ನ ಆಡಿದ್ದಾರೆ. ಯಾಕಪ್ಪ ಸ್ಪಂದನ ಅವರಿಗೆ ಇಂಜುರಿ ಆದ ಕಾರಣ ನಾವಿಲ್ಲಿ ಚೈತ್ರ ಅವರು ಸ್ಪಂದನ ಪರ ಆಟ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಕೂಡ ಸ್ಪಂದನ ಇವರು ಯಾರು ಚೈತ್ರ ಮತ್ತು ಅಭಿಷೇಕ್ ಅವರು ಒಂದಾಗಿದ್ದಾರೆ. ಅದರ ಬಗ್ಗೆನೂ ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಹಾಗಾದರೆ ಆ ಒಂದು ಸಣ್ಣ ವಿಷಯಗಳಲ್ಲೂ ಕೂಡ ಸ್ವಲ್ಪ ಮಾತುಕತೆ ನಡೀಬೋದು ಅಂತಲೂ ಕೂಡ ಹೇಳ್ಬೋದು. ಇನ್ನೂ ಯಾರು ಕೂಡ ಈ ಪ್ರೋಮೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಬೆಳಗ್ಗೆ ಕೂಡ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿತ್ತು. ಅಲ್ಲಿ ಕಿಚನ್ ಅಂದರೆ ಒಂದು ಊಟದ ವಿಚಾರದಲ್ಲಿ ಸ್ವಲ್ಪ ಜಗಳ ನಡೆದಿತ್ತು. ಏನಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ಆಲೂಗಡ್ಡೆನ ಎಲ್ಲರಿಗೂ ಸಹ ಪಾಲು ಮಾಡಿ ಹಂಚಿ ಅಂದಾಗ ಅಲ್ಲಿ ಕೆಲವೊಂದಿಷ್ಟು ಮಾತುಗಳು ಓಡಾಡ್ದು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿ ಅಶ್ವಿನಿ ಮತ್ತು ರಘು ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತು. ಏನಂದರೆ ತೆವಲು ವಿಚಾರದಲ್ಲೂ ಕೂಡ ಜಗಳ ನಡೀತು. ಇಲ್ಲಿ ರಜತ್ ಅವರು ಆ ಒಂದು ಮಾತನ್ನು ಆಡಿದ್ದಾರೆ, ರಘು ಅವರು ಕೂಡ ಒಂದು ಮಾತನ್ನು ಆಡಿದ್ದಾರೆ. ಅದರ ಬಗ್ಗೆನೂ ಕೆಲವೊಂದಿಷ್ಟು ಮಾತುಗಳು ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ನೋಡಬೇಕು, ವೇಟ್ ಮಾಡಿ ಇವತ್ತಿನ ಎಪಿಸೋಡ್ನಲ್ಲಿ ಯಾರ್ಯಾರಿಗೆ ಯಾವ ಲೆವೆಲ್ಗೆ ಕ್ಯಾಸ್ ನಡೆಯುತ್ತೆ ಅಂತ ಕಿಚ್ಚನ ಪಂಚಾಯಿತಿಯಲ್ಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ಕ್ಲಾಸ್ ನಡೀಬಹುದು, ಕಿಚ್ಚ ಸುದೀಪ್ ಅವರು ಯಾರಿಗೆ ಖಡಕ್ ಕ್ಲಾಸ್ ತಗೊಳ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ.
ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರ ಟೋಟಲ್ ಆಗಿ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗೋಕೆ. ಸೊ ಈ 9 ಜನದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಇವತ್ತು ಸೇವ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇವತ್ತು ಕಿಚ್ಚನ ಪಂಚಾಯಿತಿಲಿ ಮೊದಲು ಸೇವ್ ಆಗುವಂಥ ಸ್ಪರ್ಧಿ ಯಾರು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಿಚ್ಚನ ವಾರದ ಕತೆ ಕಿಚ್ಚನ ಪಂಚಾಯಿತಿನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.